ಸಿದ್ಧಾಂತಗಳು ಲೆಕ್ಕಕ್ಕಿಲ್ಲ, ಅಜೆಂಡಗಳ ಆಟ ನಡೆಯೋದಿಲ್ಲ. ದೇಶದಲ್ಲಿ ಇನ್ನು ಮುಂದೆ ಜನ್ಜಿ ಹವಾ. ಅಸಲಿ ಸ್ವಚ್ಛ ಭಾರತ್ ಕ್ರಾಂತಿಗೆ ಕೈ ಹಾಕಿದ ಬಿಸಿ ರಕ್ತದ ಯುವ ಪೀಳಿಗೆ ಇದೆ ಈ ಹೊತ್ತಿನ ವಿಶೇಷ. ಇದು ಜನ್ಜಿ ಜಂಘಬಲ, ಬಿಸಿ ರಕ್ತದ ಭಾರತ. ನಾನು ದಶರಥ್ ಸಾವೂರು. ದೇಶದ ರಾಜಕೀಯ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೊಸದೊಂದು ಕ್ರಾಂತಿಯ ಅಲೆ ಏಳ್ತಾ ಇದೆ. ಸಿದ್ಧಾಂತಗಳ ಹೆಸರಿನಲ್ಲಿ, ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದ ಹಳೆಯ ಗೇಮ್ ಪ್ಲಾನ್ಗಳಿಗೆ ಜನ್ಸಿ ಫುಲ್ ಸ್ಟಾಪ್ ಇಡೋಕೆ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಿರುವ ವ್ಯವಸ್ಥೆಯನ್ನು ಕಿತ್ತೆಸೆಯೋಕೆ ಯುವ ಪೀಳಿಗೆ ಸಜ್ಜಾಗ್ತಾ ಇದೆ. ಹಾಗಾದರೆ ಹೇಗಿದೆ ಜನ್ಜಿ ಬಿಸಿ ರಕ್ತದ ಭಾರತ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಪ್ರಿಯ ವೀಕ್ಷಕರೇ, ದೇಶದ ರಾಜಕೀಯ ದಿಕ್ಸೂಚಿಯನ್ನೇ ಬದಲಾಯಿಸಲು ಹೊಸದೊಂದು ಶಕ್ತಿ ರಂಗ ಪ್ರವೇಶ ಮಾಡಿದೆ. ಇಷ್ಟು ದಿನ ರಾಜಕಾರಣಿಗಳು ಹೆಣೆದಿದ್ದ ಜಾತಿ ಧರ್ಮ ಮತ್ತು ಸಿದ್ಧಾಂತಗಳ ಮಾಯಾಜಾಲಕ್ಕೆ ಈಗ ದೊಡ್ಡದೊಂದು ತಡೆಗೋಡೆ ಬಿದ್ದಿದೆ. ದೇಶದಲ್ಲೀಗ ಜೆನ್ಜಿ ಅಂದ್ರೆ ಹೊಸ ಪೀಳಿಗೆ ಯುವಕರ ಹವಾ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುತ್ತಾ ಕಾಲ ಕಳೀತಾರೆ ಅಂತ ಅಂದುಕೊಂಡಿದ್ದ ಯುವ ಜನತೆ ಈಗ ದೇಶದ ಭವಿಷ್ಯ ಬರೆಯಲು ರಸ್ತೆಗಿಳಿತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷದ ಭರವಸೆಗಳು ಈಗ ಯುವಕರನ್ನ ಮರಳು ಮಾಡಲು ಸಾಧ್ಯ ಇಲ್ಲ. ನಮಗೆ ಬೇಕಿರುವುದು ಸಿದ್ಧಾಂತಗಳಲ್ಲ, ನಮಗೆ ಬೇಕಿರುವುದು ಕೆಲಸ ಮತ್ತು ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ಅಂತ ಯುವ ಪೀಳಿಗೆ ನೇರವಾಗಿ ಸಾರ್ತಾ ಇದೆ. ವರ್ಷಗಳಿಂದ ನಡೀತಾ ಇದ್ದ ಅಜೆಂಡಾಗಳ ಆಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಹಿಂದೂ ಮುಸ್ಲಿಂ ಎಡಪಂಥ ಬಲಪಂಥ ಎಂಬ ಚರ್ಚೆಗಳನ್ನ ಬದಿಗೊತ್ತಿ ಉದ್ಯೋಗ, ಶಿಕ್ಷಣ ಮತ್ತು ಪಾರದರ್ಶಕತೆಯ ಬಗ್ಗೆ ಯುವಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಅಷ್ಟಕ್ಕೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಹಿಂದಿನ ಕಥೆಯನ್ನ ಚಿಕ್ಕದಾಗಿ ಹೇಳ್ಬಿಡ್ತೀವಿ ಕೇಳಿ. ಮೇ 3ರಂದು ನೀಟ್ ಮತ್ತು ಯುಜಿ ಪರೀಕ್ಷೆಗೆ ಬರೋಬ್ಬರಿ 22 ಲಕ್ಷ ಮಂದಿ ವಿದ್ಯಾರ್ಥಿಗಳು ಸಜ್ಜಾಗಿದ್ರು. ಇದೇ ವೇಳೆ ಮೇ 12ರಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗುತ್ತೆ. ಮೇ 15ರಂದು ಅರ್ಜಿಯೊಂದರ ವಿಚಾರಣೆ ಸಂದರ್ಭದಲ್ಲಿ ದೇಶದ ನಿರುದ್ಯೋಗಿಗಳನ್ನ ಜಿರಳೆಗಳು ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಉಲ್ಲೇಖವನ್ನು ಮಾಡ್ತಾರೆ. ಇದೇ ಸಿಜೆ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿ ಇದರಿಂದಲೇ ಹುಟ್ಟಿಕೊಂಡಿದ್ದು ಸಿಜೆಪಿ ಪಕ್ಷ, ಅಂದ್ರೆ ಕಾಕ್ರೋಚ್ ಜನತಾ ಪಕ್ಷ. ಯಾವಾಗ ಇಂಥದ್ದೊಂದು ಪಕ್ಷ ಉದಯವಾಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಜಿರಳೆಗಳ ಪಕ್ಷಕ್ಕೆ ವ್ಯಾಪಕ ಬೆಂಬಲ ಸಿಕ್ತು. 20 ಮಂದಿ ನೀಟ್ ವಿದ್ಯಾರ್ಥಿಗಳ ಆತ್ಮಹತ್ಯೆ, ಇಲ್ಲಿಂದಲೇ ಶುರುವಾಯಿತು ಹೋರಾಟ. ಯಾವಾಗ 20 ಮಂದಿ ನೀಟ್ ವಿದ್ಯಾರ್ಥಿಗಳ ಸಾವು ಸಂಭವಿಸುತ್ತೋ ಇಲ್ಲಿಂದಲೇ ಶುರುವಾಯಿತು ನೋಡಿ ಜೆನ್ಸಿಗಳ ಹೋರಾಟ. ಹೌದು, ಜೂನ್ 6ರಂದು ಪರೀಕ್ಷಾ ಅಕ್ರಮಗಳ ವಿರುದ್ಧ ದೆಹಲಿಯಲ್ಲಿ ದೀಪ್ ನೇತೃತ್ವದಲ್ಲಿ ಸಿಜೆಪಿ ಪ್ರತಿಭಟನೆ ಶುರು ಮಾಡಿತು. ಇದಾದ ನಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಸಿಜೆಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಯಿತು. ಜೂನ್ 21ರಂದು ಮತ್ತೆ ದೇಶದಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ ನಡೆದಿತ್ತು. ಜೂನ್ 28ರಂದು ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಂದ ಉಪವಾಸ ಸತ್ಯಾಗ್ರಹ ಶುರುವಾಗಿತ್ತು. ಜುಲೈ 16ರಂದು ನೀಟ್ ಯುಜಿ ಮರುಪರೀಕ್ಷೆಯ ಫಲಿತಾಂಶ ಘೋಷಣೆಯಾಗುತ್ತೆ. ಇದಾಗಿ 2 ದಿನಗಳ ನಂತರ ಸರಿಸುಮಾರು 19 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹದಲ್ಲಿದ್ದ ಸೋನಂ ಅವರನ್ನ ಬಲವಂತವಾಗಿ ಅವರ ಆರೋಗ್ಯದ ದೃಷ್ಟಿಯಿಂದ ಜುಲೈ 18ರಂದು ದೆಹಲಿ ಪೊಲೀಸರು ಆಸ್ಪತ್ರೆಗೆ ದಾಖಲಿಸುತ್ತಾರೆ. 36 ದಿನ ಜಂತರ್ ಮಂತರ್ನಲ್ಲಿ ಯುವ ಸಮೂಹ ತೀವ್ರ ಹೋರಾಟ. ಲಾಠಿ ಚಾರ್ಜ್ಗೂ ಬಗ್ಗಲಿಲ್ಲ, ಅಶ್ರುವಾಯುಗೂ ಕುಗ್ಗಲಿಲ್ಲ. 36 ದಿನ, ಸತತ 36 ದಿನದ ಯುವ ಸಮೂಹದ ಹೋರಾಟದ ಕೂಗು. ಪರೀಕ್ಷಾ ಅಕ್ರಮಗಳು ಹಾಗೂ ನೀಟ್ ಪೇಪರ್ ಲೀಕ್ ಪ್ರಕರಣವನ್ನು ಖಂಡಿಸಿ ಶಿಕ್ಷಣ ಸಚಿವರ ರಾಜೀನಾಮೆ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ಅಂತ ಆಗ್ರಹಿಸಿ ಜೂನ್ ತಿಂಗಳಿನಿಂದ ಶುರುವಾಗಿದ್ದ ಈ ಹೋರಾಟವು ದೇಶಾದ್ಯಂತ ಯುವ ಜನರ ಗಮನ ಸೆಳೆದಿತ್ತು. ಅಂತಿಮವಾಗಿ 36 ದಿನಗಳ ನಂತರ ಕೇಂದ್ರ ಸರ್ಕಾರದೊಂದಿಗಿನ ಮಾತುಕತೆ ಯಶಸ್ವಿಯಾಗಿ ಪ್ರಮುಖ ಬೇಡಿಕೆಗಳನ್ನು ಪುರಸ್ಕರಿಸಿದ ನಂತರ ಮತ್ತು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಯ ಬೆನ್ನಲ್ಲೇ ಸಿಜೆಪಿ ಜುಲೈ 25ರಂದು ತನ್ನ ಹೋರಾಟವನ್ನ ಅಧಿಕೃತವಾಗಿ ಹಿಂಪಡೆಯಿತು.
ಇಲ್ಲಿಯವರೆಗೆ ಕಸ ಗುಡಿಸುವುದಷ್ಟೇ ಸ್ವಚ್ಛ ಭಾರತ್ ಅಂತ ಅಂದುಕೊಂಡಿದ್ವು. ಆದ್ರೆ ಬಿಸಿ ರಕ್ತದ ಯುವ ಪೀಳಿಗೆ ಈಗ ಅಸಲಿ ಸ್ವಚ್ಛ ಭಾರತ್ ಕ್ರಾಂತಿಗೆ ಕೈ ಹಾಕಿದೆ. ವ್ಯವಸ್ಥೆಯಲ್ಲಿರುವ ಹುಳುಗಳನ್ನ ತೊಳೆಯುವುದೇ ನಿಜವಾದ ಸ್ವಚ್ಛತೆ ಅಂತ ಇದ್ದಾರೆ ಈ ಯುವಕರು. ತಾವು ಕಷ್ಟಪಟ್ಟು ಪಡೆದಂತಹ ಪದವಿಗಳು, ಹಗಲು ರಾತ್ರಿ ಕುಳಿತು ಮಾಡಿದ ವ್ಯಾಸಂಗ ಕೊಳಿತಾ ಇರುವಾಗ ಯುವಕರು ಇನ್ನು ಸುಮ್ಮನೆ ಇರಲು ಸಾಧ್ಯವೇ ಇಲ್ಲ. ಆಕ್ರೋಶದ ಅಗ್ನಿಪರ್ವತ ಈಗ ಸ್ಫೋಟಗೊಳ್ತಾ ಇದೆ. ಈಗ ಕಾಲ ಬದಲಾಗಿದೆ. ಸೋಷಿಯಲ್ ಮೀಡಿಯಾದ ಶಕ್ತಿಯನ್ನ ಕೈಯಲ್ಲಿ ಹಿಡಿದಿರುವ ಜೆನ್ಸಿ ಈ ಭ್ರಷ್ಟ ಜಾಲದ ವಿರುದ್ಧ ಡಿಜಿಟಲ್ ಹಾಗೂ ರಸ್ತೆ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಪೇಪರ್ ಲೀಕ್ ಮಾಡಿದವರ ವಿರುದ್ಧ, ಭ್ರಷ್ಟಾಚಾರ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಜರುಗುವವರೆಗೆ ನಾವು ಹಿಂದೆ ಸರಿಯೋದಿಲ್ಲ ಅಂತ ಯುವಕರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಳೆಯ ಕಾಲದ ನಾಯಕರಂತೆ ಯುವಕರನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ಳಲು ಇನ್ನು ಮುಂದೆ ಸಾಧ್ಯ ಇಲ್ಲ. ಯಾಕಂದ್ರೆ ಜೆನ್ಸಿ ಯಾವುದೇ ನಾಯಕರ ಹಿಂದೆ ಕುರುಡಾಗಿ ಹೋಗೋದಿಲ್ಲ. ಅವರು ಡೇಟಾ ಮತ್ತು ರಿಯಾಲಿಟಿಯನ್ನ ನೋಡ್ತಾರೆ. ನಮಗೆ ಉದ್ಯೋಗ ಕೊಡಿ, ಪಾರದರ್ಶಕ ಪರೀಕ್ಷೆ ನಡೆಸಿ, ನಮಗೆ ಅರ್ಹತೆಗೆ ತಕ್ಕ ಬೆಲೆ ಕೊಡಿ ಎಂಬ ಒಂದೇ ಒಂದು ಅಜೆಂಡಾ ಈಗ ದೇಶದ ಯುವ ಪೀಳಿಗೆಯ ಮುಂಚೂಣಿಯಲ್ಲಿದೆ. ಜೆನ್ಸಿ ಯುವಕರು ಈಗ ಬರೀ ಲೈಕ್ಸ್ ಮತ್ತು ಕಾಮೆಂಟ್ಸ್ಗೆ ಸೀಮಿತ ಆಗಲಿಲ್ಲ. ಎಕ್ಸ್, ಇನ್ಸ್ಟಾಗ್ರಾಂಗಳಲ್ಲಿ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿ ನೇರವಾಗಿ ಸರ್ಕಾರದ ಕಣ್ಣು ತೆರೆಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಸರಿ, ತಪ್ಪು ಮಾಡಿದ್ರೆ ಪ್ರಶ್ನಿಸುವ ಧೈರ್ಯ ಈ ಪೀಳಿಗೆಗಿದೆ. ಇದು ಯಾವುದೇ ನಾಯಕನ ವಿರುದ್ಧದ ಹೋರಾಟ ಅಲ್ಲ, ಇದು ವ್ಯವಸ್ಥೆಯ ವಿರುದ್ಧದ ಹೋರಾಟ. ಯುವಕರು ಇಂದು ಜಾಗೃತರಾಗಿದ್ದಾರೆ. ಯುವ ನಾಯಕ ಎಷ್ಟು ಕೆಲಸ ಮಾಡಿದ್ದಾನೆ, ಎಷ್ಟು ಉದ್ಯೋಗವನ್ನು ಸೃಷ್ಟಿಸಿದ್ದಾನೆ ಎಂಬ ಲೆಕ್ಕಾಚಾರ ಪ್ರತಿಯೊಬ್ಬ ಯುವಕನ ಮೊಬೈಲ್ನಲ್ಲಿದೆ. ಸಿದ್ಧಾಂತಗಳ ಹೆಸರಿನಲ್ಲಿ ಯುವಕರನ್ನ ವಿಭಜಿಸುವ ತಂತ್ರಗಳು ಇನ್ನು ಮುಂದೆ ಫಲಿಸೋದಿಲ್ಲ. ಒಗ್ಗಟ್ಟಿನಿಂದ ನಿಂತಿರುವ ಈ ಯುವಶಕ್ತಿ ವ್ಯವಸ್ಥೆಯನ್ನ ತಿದ್ದುವಂತ ಶಕ್ತಿ ಹೊಂದಿದೆ. ಅಸಲಿ ಸ್ವಚ್ಛ ಭಾರತ್ ಅಂದ್ರೆ ದೇಶದ ಆಡಳಿತ ಯಂತ್ರದಲ್ಲಿರುವ ಲಂಚಗುಳಿತನ ಮತ್ತು ಭ್ರಷ್ಟಾಚಾರವನ್ನ ತೊಡೆದು ಹಾಕುವುದು. ಆ ಕೆಲಸವನ್ನ ಈಗ ಬಿಸಿ ರಕ್ತದ ಯುವ ಪೀಳಿಗೆ ಮಾಡೇ ಮಾಡುತ್ತೆ. ಜೆನ್ಸಿ ಹಾದಿಯಲ್ಲಿ ಪ್ರಧಾನಿ ಮೋದಿ ಸೆಲ್ಫಿ ವಿಡಿಯೋ. ಭಿನ್ನಾಭಿಪ್ರಾಯದ ಮೇಮ್ಗಳೇ ಸಾಮಾಜಿಕ ಜಾಲತಾಣಗಳನ್ನು ಆಕ್ರಮಿಸಿಕೊಳ್ಳುವ ಕಾಲಘಟ್ಟ ಇದು. ಹೇಗಿರುವಾಗಲೇ ಸಮಾಜದಲ್ಲಿನ ಬಹುಮುಖ್ಯವಾದ ಚರ್ಚೆಗೂ ಜಾಲತಾಣವೇ ವೇದಿಕೆ ಆಗ್ತಾ ಇದೆ. ಭಿನ್ನಾಭಿಪ್ರಾಯ ಎನ್ನುವುದು ನಿರ್ಲಕ್ಷಿಸಲಾಗದ ಟ್ರೆಂಡ್ ಆಗಿ ಬದಲಾಗಿದೆ. ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು ಇದೀಗ ಹೊಸ ಮಾದರಿಯ ರಾಜಕೀಯ ಸಂವಹನಕ್ಕೆ ಜಿಗಿಯಬೇಕಾದಂತ ಪರಿಸ್ಥಿತಿಗೆ ಅಣಿಯಾಗ್ತಾ ಇದ್ದಾರೆ. ಸಾಂಪ್ರದಾಯಿಕ ಪಕ್ಷಗಳ ಹಿರಿಯ ರಾಜಕಾರಣಿಗಳು ಕೂಡ ತಕ್ಷಣಕ್ಕೆ ಯುವ ಜನರಿಗೆ ಸಂದೇಶವನ್ನ ತಲುಪಿಸಲು ಇದೇ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ. ಇದಕ್ಕೆ ಉತ್ತರ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಲ್ಫಿ ವಿಡಿಯೋ ಮಧ್ಯರಾತ್ರಿಯಲ್ಲಿ ಕೋಟ್ಯಾಂತರ ಯುವ ಸಮುದಾಯವನ್ನ ತಲುಪಿತ್ತು. ಪ್ರತಿಭಟನೆ ನಡೆಸ್ತಾ ಇದ್ದ ಜೆನ್ಸಿಗಳ ಆಕ್ರೋಶ ಶಮನಗೊಳಿಸುವ ನಿಟ್ಟಿನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಆಶ್ವಾಸನೆ ನೀಡಿದ್ರು. ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಮುಂದೆ ನಡೆಸಿದಂತಹ ಪ್ರತಿಭಟನೆ, ದೆಹಲಿ ಪೊಲೀಸರು ಅವರನ್ನ ಬಂಧಿಸಿದ ಚಿತ್ರಗಳು ಕ್ಷಣ ಮಾತ್ರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದವು. ಇದೆಲ್ಲವೂ ಇತ್ತೀಚಿನ ಕೆಲವು ಉದಾಹರಣೆಗಳಷ್ಟೇ. ವೀಕ್ಷಕರೇ, ಜೆನ್ಸಿ ಕೇವಲ ಹೊಸ ಮತ ಬ್ಯಾಂಕ್ ಆಗಿ ಅಷ್ಟೇ ಮಾರ್ಪಟ್ಟಿಲ್ಲ ಎಂಬುದು ತಜ್ಞರ ಅಭಿಪ್ರಾಯ. ಅವರ ರಾಜಕೀಯ ಅಭಿಪ್ರಾಯವು ಸಂಪೂರ್ಣವಾಗಿ ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳ ಅಲರಿದಮ್, ಆರ್ಥಿಕ ಅನಿಶ್ಚಿತತೆ, ಅಸ್ಮಿತೆಯ ಚರ್ಚೆ ಹಾಗೂ ಜಾಲತಾಣಗಳ ನಿರಂತರ ಮಾಹಿತಿ ಹರಿವಿನ ಮೇಲೆ ರೂಪುಗೊಳ್ಳುತ್ತಾ ಇರುತ್ತೆ. ಇದರಿಂದ ಪ್ರತಿ ರಾಜಕೀಯ ಪಕ್ಷದ ನಾಯಕರ ನಡೆ ನುಡಿ ನೇರವಾಗಿ ಜೆನ್ಸಿ ಪೀಳಿಗೆಯ ಟ್ರೆಂಡ್ ಅನುಕರಣೆಯತ್ತ ವಾಲ್ತಾ ಇದೆ. ಸಾಮಾನ್ಯವಾಗಿ ಯುವ ಸಮುದಾಯವು ರಾಜಕೀಯವಾಗಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮುನ್ನ ವಿದ್ಯಾರ್ಥಿ ಸಂಘ, ರಾಜಕೀಯ ಪಕ್ಷಗಳ ಯುವ ಘಟಕಗಳಿಗೆ ಸೇರ್ಪಡೆಯಾಗುವ ಪರಿಪಾಠ ಇತ್ತು. ಕಾಕ್ರೋಚ್ ಜನತಾ ಪಕ್ಷದ ಜೊತೆಗೆ ಪ್ರಮುಖ ಸಂಧಾನಕರಾಗಿ ತೆರಳಿದ್ದ ಕೇಂದ್ರ ಸಚಿವ ಜೆಪಿ ನಡ್ಡಾ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕವೇ ಸಾರ್ವಜನಿಕ ಜೀವನವನ್ನ ಆರಂಭ ಮಾಡಿದ್ರು. ಅದೇ ರೀತಿ ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್, ಇಂಡಿಯನ್ ಯೂತ್ ಕಾಂಗ್ರೆಸ್ ಮೂಲಕ ತಮ್ಮ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ವೀಕ್ಷಕರೇ, ಈಗಿನ ಸ್ಥಿತಿ ಬದಲಾಗಿದೆ. ಜೆನ್ಸಿ ಪೀಳಿಗೆಯವರು ನಿರ್ದಿಷ್ಟ ಸಂಸ್ಥೆ ಅಥವಾ ಸಂಘಟನೆಯೊಂದಿಗೆ ವ್ಯವಹರಿಸುವ ಬದಲಾಗಿ ವೈಚಾರಿಕವಾಗಿ ತೊಡಗಿಕೊಳ್ತಾ ಇದ್ದಾರೆ. ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ಸ್, ಹೋರಾಟಗಾರರು, ರಾಜಕೀಯ ಪ್ರತಿನಿಧಿಗಳನ್ನೇ ಸಾಮಾಜಿಕ ಮಾಧ್ಯಮದಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಜೆನ್ಸಿ ಪೀಳಿಗೆಯವರು 2029ರ ಲೋಕಸಭಾ ಚುನಾವಣೆ ಹಾಗೂ ರಾಜ್ಯಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದ್ದಾರೆ. ಅವರೇ ಈಗ ಮೋದಿ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅವರ ಸಂಖ್ಯೆ ಹಿಂದೆಂದಿಗಿಂತಲೂ ದೊಡ್ಡದಾಗಿದೆ. ಸ್ನೇಹಿತರೆ, ಯುವ ಪೀಳಿಗೆಯ ಪ್ರತಿಭಟನೆಯ ಕಿಚ್ಚು ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಈಗ ಬೇರೆ ಬೇರೆ ರಾಜ್ಯಗಳಿಗೆ ವ್ಯಾಪಿಸ್ತಾ ಇದೆ. ಅಷ್ಟಕ್ಕೂ ಯಾವ್ಯಾವ ರಾಜ್ಯಗಳಲ್ಲಿ ಜೆನ್ಸಿ ಪ್ರತಿಭಟನೆಗೆ ಇಳಿದಿದ್ದಾರೆ ಗೊತ್ತಾ?
ಅದು ಕೇವಲ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರಲಿಲ್ಲ. ಹಗಲಿರುಳು ನಿದ್ದೆಗೆಟ್ಟು ಓದಿದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಭವಿಷ್ಯದ ಮೇಲಾದ ಚೂರಿಯಿರಿತವಾಗಿತ್ತು. ವ್ಯವಸ್ಥೆಯ ಭ್ರಷ್ಟಾಚಾರಕ್ಕೆ ಬೇಸತ್ತು ರಸ್ತೆಗೆ ಇಳಿದ ಯುವ ಪಡೆ ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿದರೆ ಸಿಕ್ಕಿದ್ದು ಬರೀ ಕಣ್ಣೀರು ಅನಿಲ ಮತ್ತು ಪೊಲೀಸರ ಲಾಠಿಯೇಟು ಮಾತ್ರವಲ್ಲ, ಸಾರ್ವಜನಿಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆಯೇ ಮಾರಕ AK-47ನಿಂದ ಗುಂಡಿನ ಮಳೆ ಸುರಿಸಿದ ಭೀಕರ ಇತಿಹಾಸಕ್ಕೆ ಬಿಹಾರದ ರಸ್ತೆಗಳು ಸಾಕ್ಷಿಯಾಗಿವೆ. ದ್ವೇಷದ ಕಿಡಿ ಮತ್ತು ಬೀದಿಗಿಳಿದ ಯುವ ಪಡೆ ಬಿಹಾರದಲ್ಲಿ ಲಕ್ಷಾಂತರ ಯುವಕರ ಭವಿಷ್ಯವನ್ನ ನಿರ್ಧರಿಸುವ ನೀಟ್ನಂಥ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಉದ್ಯೋಗಾಕಾಂಕ್ಷಿಗಳ ಆಕ್ರೋಶಕ್ಕೆ ಮುಖ್ಯ ಕಾರಣವಾಯಿತು. ವರ್ಷ ಪೂರ್ತಿ ಹಗಲಿರುಳೆನ್ನದೆ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಅಕ್ರಮಕೋರರು ಚೆಲ್ಲಾಟ ಆಡ್ತಾ ಇರುವುದನ್ನು ಖಂಡಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಇತರ ವಿದ್ಯಾರ್ಥಿ ಸಂಘಟನೆಗಳು ಬಿಹಾರದಾದ್ಯಂತ ಬೀದಿಗಿಳಿದು ಬಿಹಾರ ಬಂದ್ ಹಾಗೂ ಬೃಹತ್ ಪ್ರತಿಭಟನೆಗೆ ಕರೆಯನ್ನು ನೀಡಿದವು. ಶಾಂತಿಯುತ ಹಸನ್ಮುಖಿ ಚಳುವಳಿ ಆರಂಭದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಶುರುವಾಗಿದ್ದ ಸಿಜೆಪಿ ಪ್ರತಿಭಟನೆ ಅಲೆ ಬಿಹಾರಕ್ಕೂ ತಲುಪಿ ಪಾಟ್ನಾದ ಬೀದಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಜಮಾಯಿಸಿದ್ರು. ಪೊಲೀಸರು ಜಲಫರಂಗಿ ಹಾರಿಸಿದ್ರು. ಹೆದರದಂತಹ ವಿದ್ಯಾರ್ಥಿಗಳು ನೀರಿನ ಹನಿಗಳ ಕೆಳಗೆ ಕುಣಿದು ಹೂಗಳನ್ನು ನೀಡುತ್ತಾ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಭ್ರಷ್ಟ ವ್ಯವಸ್ಥೆಗೆ ವ್ಯಂಗ್ಯದ ಮೂಲಕವೇ ಪೆಟ್ಟು ನೀಡ್ತಾ ಇದ್ದ ಯುವಕರ ಶಾಂತಿಯುತ ಪ್ರತಿಭಟನೆ ದೇಶಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿತ್ತು. ಬಿಸಿಯೇರಿದ ವಾತಾವರಣ, ಸಿಡಿದ ಕಲ್ಲುಗಳು. ಆದರೆ ಬಂಧಕರ ಹಿನ್ನೆಲೆಯಲ್ಲಿ ಸಿವಾನ್, ಶಾಪ್ರಾ ಮತ್ತು ಪಾಟ್ನಾದ ಹಲವು ಭಾಗಗಳಲ್ಲಿ ಪರಿಸ್ಥಿತಿ ತೀವ್ರ ಸ್ವರೂಪಕ್ಕೆ ತಿರುಗಿತು. ಲಕ್ಷಾಂತರ ವಿದ್ಯಾರ್ಥಿಗಳು ರಸ್ತೆ ತಡೆಯನ್ನು ನಡೆಸಿ ಸರ್ಕಾರಿ ಕಟ್ಟಡಗಳಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯಲು ಮುಂದಾದರು. ಈ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಕೈಮೀರಿತು. ಆಕ್ರೋಶಗೊಂಡ ಪ್ರತಿಭಟನಾಕಾರರು ಪೊಲೀಸರತ್ತ ಕಲ್ಲು ತೂರಲು ಆರಂಭ ಮಾಡಿದ್ರು. ಘಟನೆಯಲ್ಲಿ ಸಿವಾನ್ ಎಸ್ಪಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ರಣರಂಗವಾದ ರಸ್ತೆಗಳು ಹಾಗೂ AK-47 ಫೈರಿಂಗ್, ಕಲ್ಲು ತೂರಾಟ ತೀವ್ರಗೊಳ್ತಾ ಇದ್ದಂತೆ ಪೊಲೀಸರು ಮೊದಲು ಕಣ್ಣೀರು, ಅನಿಲ ಮತ್ತು ಲಾಠಿ ಚಾರ್ಜ್ ಅನ್ನು ಬಳಸಿ ಗುಂಪನ್ನ ಚದುರಿಸಲು ಯತ್ನ ಮಾಡ್ತಾರೆ. ಆದ್ರೆ ಕಲ್ಲು ತೂರಾಟ ನಿಲ್ಲದೆ ಇದ್ದಾಗ ಸ್ಥಳದಲ್ಲಿ ಭದ್ರತಾ ಪಡೆ ಮತ್ತು ಪೊಲೀಸರು ನಿಯಂತ್ರಣವನ್ನು ಕಳೆದುಕೊಂಡ್ರು. ಅದೇ ಬಿಕ್ಕಟ್ಟಿನ ಕ್ಷಣದಲ್ಲಿ ಆಕ್ರೋಶದ ಮುಖಾಮುಖಿಯಲ್ಲಿ ನಿಂತಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಸಾರ್ವಜನಿಕರ ಮೇಲೆಯೇ ನೇರವಾಗಿ ತಮ್ಮ ಕೈಲಿದ್ದ ಮಾರಕ AK-47 ರೈಫಲ್ನಿಂದ ಸರಣಿ ಗುಂಡಿನ ದಾಳಿ ನಡೆಸಿದ್ದಾರೆ. ರಕ್ತಸಿಕ್ತವಾದ ಪ್ರತಿಭಟನೆ ಹಾಗೂ ಆಕ್ರೋಶ. ಸಾರ್ವಜನಿಕ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹದ್ದು ಬಸ್ತಿನಲ್ಲಿಡಲು ಅಶ್ರುವಾಯು ಅಥವಾ ರಬ್ಬರ್ ಬುಲೆಟ್ ಬಳಸಬೇಕಾಗಿದ್ದ ಪೊಲೀಸರು ಅತ್ಯಂತ ಮಾರಕವಾದ AK-47 ಬಳಸಿ ಗುಂಡು ಹಾರಿಸಿದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಗುಂಡೇಟಿನಿಂದಾಗಿ ಸಿವಾನ್ನಲ್ಲಿ 3 ಯುವಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಅಂಗಡಿಯಿಂದ ಮನೆಗೆ ಹಿಂತಿರುಗ್ತಾ ಇದ್ದ 15 ವರ್ಷದ ಬಾಲಕನ ಕುತ್ತಿಗೆಗೂ ಗುಂಡು ತಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಸಾಂಪ್ರದಾಯಿಕ ಹಾಗೂ ಮಾರಕವಲ್ಲದ ಅಸ್ತ್ರಗಳ ಬದಲಿಗೆ ಜೀವ ತೆಗೆಯುವ AK-47 ಬಳಕೆಯಾಗಿದ್ದು ಜನರ ಮತ್ತು ರಾಜಕೀಯ ನಾಯಕರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಷ್ಟ್ರೀಯ ಮಟ್ಟದ ಖಂಡನೆ ಮತ್ತು ತನಿಖೆ. ವಿದ್ಯಾರ್ಥಿಗಳ ಮೇಲೆ AK-47ನಿಂದ ಫೈರಿಂಗ್ ಮಾಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬಿಹಾರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಘಟನೆಯ ಗಂಭೀರತೆಯನ್ನು ಪರಿಗಣಿಸಿ AK-47 ಹಾರಿಸಿದ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಯನ್ನೇ ತಕ್ಷಣವೇ ಅಮಾನತುಗೊಳಿಸಲಾಯಿತು. ಈ ಘಟನೆಯು ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ದು ಸ್ವತಂತ್ರ ತನಿಖೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಯಿಂದ ಆರಂಭವಾದ ಹೋರಾಟವೊಂದು ಆಡಳಿತಾತ್ಮಕ ವೈಫಲ್ಯ ಮತ್ತು ಹಿಂಸಾಚಾರದ ಹಾದಿ ಹಿಡಿದು ರಕ್ತಸಿಕ್ತ ಕಥೆಯಾಗಿ ಮಾರ್ಪಟ್ಟಿತ್ತು. ಪರೀಕ್ಷಾ ಅಕ್ರಮಗಳನ್ನು ತಡೆಯುವಲ್ಲಿ ಸರ್ಕಾರ ಸೋತಿದ್ದೋ ಅಥವಾ ಪ್ರತಿಭಟನೆಯನ್ನ ನಿಯಂತ್ರಿಸಲು ಪೊಲೀಸರು ಅತಿಯಾದ ಬಲಪ್ರಯೋಗ ಮಾಡಿದ್ದೋ ಎಂಬ ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇದೆ. ಯುವ ಜನತೆಯ ಕನಸುಗಳು ರಸ್ತೆಯಲ್ಲಿ ಕರಗ್ತಾ ಇದ್ದು ಬಿಹಾರದ ಈ ಘಟನೆ ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಸ್ನೇಹಿತರೆ, ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೇಶದ ಹಲವು ಕಡೆ ಪ್ರತಿಭಟನೆ ಮಾಡಿದ್ರು ವಿದ್ಯಾರ್ಥಿಗಳ ಸಮೂಹ. ಆದರೆ ಈಗ ನೋಡಿ, ಇನ್ನೂ ಮುಂದುವರೆದಂತೆ ಈಗ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ವಿರುದ್ಧವೂ ಪ್ರತಿಭಟನೆಯ ಕಾವು ಮುಟ್ಟಲಿದೆ ಎನ್ನುವ ಮಾತುಗಳು ಕೇಳಿ ಬಂದಿವೆ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀವಿ. ಕಾಕ್ರೋಚ್ ಜನತಾ ಪಾರ್ಟಿಯ ಬಿರುಗಾಳಿ ತಣ್ಣಗಾಯಿತು ಎನ್ನುವಷ್ಟರಲ್ಲಿಯೇ ಕೇಂದ್ರ ಸರ್ಕಾರದ ವಿರುದ್ಧ ಭಾರತದ ರಸ್ತೆಗಳಲ್ಲಿ ಮತ್ತೊಂದು ಸೈಲೆಂಟ್ ಆಟೋಮ್ ಬಾಂಬ್ ಸಿಡ್ತಿದೆ. ನಿಮ್ಮ ಎಥೆನಾಲ್ ದಂಧೆ ನಮಗೆ ಬೇಡ, ನಮಗೆ ಬೇಕು ಪರಿಶುದ್ಧ 100% ಪೆಟ್ರೋಲ್, ಹೀಗಂತ ಹೇಳಿ ವಾಹನ ಸವಾರರು ರೊಚ್ಚಿಗೆದ್ದು ಬೀದಿಗೆ ಬಂದಿದ್ದಾರೆ. ಈ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಏನಿದು A20 ಜನತಾ ಪಾರ್ಟಿ? ಏನಿದರ ಅಸಲಿ ಉದ್ದೇಶ?
ಸಾಮಾನ್ಯ ವಾಹನ ಸವಾರರು ಅನುಭವಿಸ್ತಾ ಇರುವಂತಹ ತೊಂದರೆಗಳನ್ನು ಎತ್ತಿ ಹಿಡಿಯಲು E20 ಜನತಾ ಪಾರ್ಟಿ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೂರಾರು ಹಳೆಯ ಜೀಪ್ ಹಾಗೂ ಆಟೋ ರಿಕ್ಷಾಗಳ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕಾರು ಹಾಗೂ ಬೈಕ್ಗಳ ಎಂಜಿನ್ಗಳು ಬೇಗನೆ ಹಾಳಾಗ್ತಾ ಇದೆ. ವಾಹನಗಳ ಮೈಲೇಜ್ ಗಣನೀಯವಾಗಿ ಕಡಿಮೆಯಾಗ್ತಾ ಇದೆ ಮತ್ತು ಮೆಕ್ಯಾನಿಕ್ ಗ್ಯಾರೇಜ್ಗಳಿಗೆ ನೀಡುವಂತಹ ವೆಚ್ಚ ದ್ವಿಗುಣಗೊಂಡಿದೆ ಎಂಬುದು ಈ ಪ್ರತಿಭಟನಾಕಾರರ ಪ್ರಮುಖ ಆರೋಪ ಆಗಿದೆ. ಪ್ರತಿಭಟನಾಕಾರರು ತಮ್ಮ ವಾಹನಗಳ ಮೇಲೆ ನಮಗೆ 20% ಎಥನಾಲ್ ಮಿಕ್ಸ್ ಪೆಟ್ರೋಲ್ ಬೇಡ, 100% ಶುದ್ಧ ಪೆಟ್ರೋಲ್ ಬೇಕು, ಇಥನಾಲ್ ದಂಧೆ ನಿಲ್ಲಿಸಿ, ವಾಹನ ಸವಾರರ ಜೇಬಿಗೆ ಕನ್ನ ಹಾಕಬೇಡಿ ಅಂತ ಬರೆದುಕೊಂಡಿದ್ದ ಪೋಸ್ಟರ್ಗಳನ್ನು ಅಂಟಿಸಿ ಮೆರವಣಿಗೆ ನಡೆಸಿದ್ರು. ವಾಹನಗಳ ಇಂಧನ ಟ್ಯಾಂಕ್ಗಳ ಮೇಲೆ ಕಪ್ಪು ಬಟ್ಟೆಯನ್ನು ಕಟ್ಟಿ ರಾಜಧಾನಿಯ ರಸ್ತೆಗಳಲ್ಲಿ ಸಾಗಿದ ಈ ರ್ಯಾಲಿಯು ಸಾರ್ವಜನಿಕರ ಹಾಗೂ ವಾಹನ ಸವಾರರ ಗಮನವನ್ನ ಬಹುವಾಗಿ ಆಕರ್ಷಿಸಿತು. ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಲಾಭ ಮಾಡಿಕೊಡಲು ಮತ್ತು ಎಥನಾಲ್ ಕಂಪನಿಗಳ ಹಿತಾಸಕ್ತಿ ಕಾಯಲು ಕೇಂದ್ರ ಸರ್ಕಾರ ಸಾಮಾನ್ಯ ವಾಹನ ಸವಾರರನ್ನ ಬಲಿಪಶು ಮಾಡ್ತಾ ಇದೆ ಅಂತ E20 ಜನತಾ ಪಾರ್ಟಿಯ ನಾಯಕರು ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಎಥನಾಲ್ ಇಂಧನವನ್ನ ತೀವ್ರವಾಗಿ ಪ್ರತಿಪಾದಿಸ್ತಾ ಇರುವುದು ವಾಹನ ಮಾಲೀಕರಿಗೆ ಶಾಪವಾಗಿ ಪರಿಣಮಿಸಿದೆ. ಆದ್ದರಿಂದ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಖಡಕ್ ಆಗಿ ಒತ್ತಾಯಿಸಿದ್ದಾರೆ. ಸಿಜೆಪಿ ನಡೆಸಿದ ಜಂತರ್ ಮಂತರ್ ಹೋರಾಟದ ಬೆನ್ನಲ್ಲೇ ಈಗ E20 ಜನತಾ ಪಾರ್ಟಿ ಶುರು ಮಾಡಿರುವ ಈ 100% ಪೆಟ್ರೋಲ್ ಅಭಿಯಾನವು ದೇಶಾದ್ಯಂತ ಕಾವೇರ್ತಾ ಇದೆ. ಎಥನಾಲ್ ಬ್ಲೆಂಡಿಂಗ್ ನೀತಿಯಿಂದಾಗಿ ರೋಸಿ ಹೋಗಿರುವ ಲಕ್ಷಾಂತರ ವಾಹನ ಮಾಲೀಕರು ಈ ಆಂದೋಲನಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದು, ಈ ಪ್ರತಿಭಟನಾ ಕಿಚ್ಚು ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.